ಹಲೋ. ಮೊನ್ನೆ ಹಿಂಗೆ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡುವಾಗ ಒಂದು ವಿಡಿಯೋ ನೋಡಿದೆ, ಫನ್ ವಿತ್ ಭರತ್ ಅನ್ನೋರ ಅಕೌಂಟದು. ನಾವು ಲೈಫಲ್ಲಿ ಏನಾದ್ರು ಒಂದು ಫೋಕಸ್ ಇಟ್ಕೊಂಡು ಒಂದು ಗುರಿ ಇಟ್ಕೊಂಡು ಮುಂದೆ ಹೋಗ್ತಾ ಇದೀವಿ ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕಲ್ವಾ. ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ರು ಅವರು. ಏನು ಗೊತ್ತಾ, ಈಗ ನಾವು ಬೈಕಲ್ಲೆಲ್ಲ ಹೋಗ್ತಾ ಇದ್ದೀವಿ, ಬೈಕಲ್ಲಿ, ಕಾರಲ್ಲಿ, ಯಾವುದ್ರಲ್ಲಾದ್ರೂ ಸರಿ, ನೀವೆಲ್ಲ ಒಂದು ಜಾಗಕ್ಕೆ ಹೋಗಬೇಕು. ನಿಮ್ಮ ಡೆಸ್ಟಿನೇಷನ್ ಫಿಕ್ಸ್ ಆಗಿರುತ್ತೆ. ಆ ಡೆಸ್ಟಿನೇಷನ್ಗೆ ಹೋಗ್ಬೇಕಾದ್ರೆ ನೀವು ಮುಂದೆಗಡೆ ರೋಡ್ನ ಫೋಕಸ್ ಮಾಡ್ಕೊಂಡು ಓಡಿಸಿದ್ರೆ ನೀವು ನಿಮ್ಮ ಡೆಸ್ಟಿನೇಷನ್ಗೆ ಏನು ಟೈಮ್ ಹೋಗಬೇಕು ಅಂದ್ಕೊಂಡಿರ್ತೀರೋ ಆ ಟೈಮ್ಗೆ ಹೋಗಿ ರೀಚ್ ಆಗ್ತೀರಾ ಅಲ್ವಾ. ಅದು ಬಿಟ್ಟು ನಾವೇನಾದರೂ ತುಂಬ ರೇರ್ ವ್ಯೂ ಮಿರರ್ಸ್ ಕಡೆಗೆ ನೋಡಿಕೊಂಡು ಗಾಡಿ ಓಡಿಸ್ತಾ ಇದ್ದರೆ ನಾವು ಮುಂದಕ್ಕೆ ಬೇಗ ಹೋಗೋಕ್ಕಾಗಲ್ಲ. ಹಿಂದೆಗಡೆನ ನೋಡಿಕೊಂಡು ಮುಂದೆಗಡೆ ಫಾಸ್ಟಾಗಿ ಹೋಗೋಕ್ಕಾಗಲ್ಲ. ನಾವು ಹೋಗ್ಬೇಕಾಗಿರೋ ಡೆಸ್ಟಿನೇಷನ್ಗೆ ಟೈಮ್ ಜಾಸ್ತಿ ಬೇಕು. ಹಂಗಂತ ಹಿಂದೆಗಡೆ ನೋಡಲೇಬಾರ್ದು ಅಂತಲ್ಲ, ಹಿಂದೆಗಡೆ ನೋಡಬೇಕು, ಬಟ್ ಅವಶ್ಯಕತೆ ಬಿದ್ದಾಗ ಮಾತ್ರ ನೋಡಬೇಕು. ಇದು ನಮ್ಮ ಲೈಫ್ ಹೆಂಗೆ ರಿಲೇಟ್ ಆಗುತ್ತೆ ಅಂದರೆ, ನಾವೀಗ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಏನೋ ಒಂದು ಗುರಿ ಇಟ್ಕೊಂಡಿರ್ತೀವಿ. ಆ ಗುರಿ ಕಡೆ ಹೋಗಬೇಕು ಅಂದಾಗ ನೀವು ಅದ್ರ ಮೇಲೆ ಫೋಕಸ್ ಮಾಡಬೇಕು. ನಿಮ್ಮ ಕೆಲಸ ಏನು ಮಾಡಬೇಕು ಅಂತಿದ್ದೀರಾ, ನಿಮ್ಮ ಗುರಿ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ನೀವು ಆ ಗುರಿ ತಲುಪೋಕ್ಕೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವು ಅಂದ್ಕೊಂಡಿರೋ ಟೈಮಲ್ಲಿ ಆ ಗುರಿ ತಲುಪ್ಬೋದು. ಇಲ್ಲ ನೀವು ನನ್ನ ಕೈಲಿ ಆಗಲ್ಲ, ಇರೋ ನೋಡೋಣ ಹಿಂದೆ ಯಾರು ಇದ್ದಾರಾ, ಇಲ್ಲ ಹಿಂದೆ ನಾನು ಏನು ಮಾಡ್ತಾಯಿದ್ದೆ, ನಾನು ಹಂಗೆ ಮಾಡಿದೆ ಅದು ಸರಿ ಹೋಗಿಲ್ಲ, ಹಿಂಗೆ ಮಾಡಿದೆ ಇದು ಸರಿ ಹೋಗಿಲ್ಲ. ಆ ಗುರಿ ತಲುಪೋಕ್ಕೆ ಮುಂಚೆ ಏನಾದ್ರು ಮಾಡ್ತಾ ಇರ್ತೀರಾ, ಆ ಕೆಲಸದಲ್ಲಿ ಇದು ಸಕ್ಸಸ್ ಆಗಿರಲ್ಲ. ಸೊ ನೀವು ಅದನ್ನು ಮತ್ತೆ ಫೇಲ್ಯೂರ್ ಆಗ್ಬಿಡುತ್ತೆ ಅಂತ ಹಿಂದೆ ಹಳೆದನ್ನು ನೆನೆಸ್ಕೊಂಡು ನೀವು ಮಾಡ್ತಾ ಹೋದಾಗ ನಿಮಗೆ ಟೈಮ್ ಜಾಸ್ತಿ ಹಿಡಿಯುತ್ತೆ. ನಾವು ಗಾಡೀಲಿ ಹೋಗುವಾಗ ಅಷ್ಟೇ ಅಲ್ವಾ, ನಾವು ಯಾವಾಗ ಹಿಂದೆ ರೇರ್ ವ್ಯೂ ಮಿರರ್ ನೋಡ್ತೀವಿ, ತುಂಬ ಟ್ರಾಫಿಕ್ ಆದಾಗ, ಇಲ್ಲ ಓವರ್ಟೇಕ್ ಹೊಡಿಬೇಕು ಅಂದಾಗ, ಲೈಫಲ್ಲೂ ಅಷ್ಟೇ. ನೀವು ಹಿಂದೆಗಡೆ ಯಾವಾಗ ನೋಡಬೇಕು ನಿಮ್ಮ ಫಾಸ್ಟ್ನ ಅಂತಂದರೆ, ನೀವು ಲೈಫಲ್ಲಿ ಇನ್ನೊಂದು ಸ್ಟೆಪ್ ಮುಂದೆ ಹೋಗ್ತಾ ಇದ್ದೀರಾ ಅಂದಾಗ ಒಂದು ಸಲ ಹಿಂದೆ ನೋಡಿ, ಆವಾಗ ನಿಮ್ಗೆ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಗುರು ನಾನು ಹಿಂಗಿದ್ದೆ, ಇವಾಗ ಹಿಂಗಿದ್ದೀನಿ, ಸ್ಯಾಮ್ ನಿಯರ್ ಟು ದಿ ಮೈ ಟಾರ್ಗೆಟ್. ನಿನ್ನ ಗುರಿಯ ಕಡೆಗೆ ಒಂದು ಹೆಜ್ಜೆ ಮುಂದೆ ಬಂದಿದ್ಯಾ ಅಲ್ವಾ. ಅವಾಗ ನೀನು ಹಿಂದೆ ತಿರುಗಿ ನೋಡಬೇಕು. ಅವಾಗ ನಿನ್ಗೊಂದು ಹೆಮ್ಮೆ ಇರುತ್ತೆ, ಖುಷಿ ಇರುತ್ತೆ. ಇಲ್ಲ ನನ್ನ ಗುರಿ ನಾನು ಸಾಧಿಸ್ಬೋದು, ನಾನು ಈಸಿಯಾಗಿ ಹೋಗ್ಬೋದು ಅಂತ ನಿನ್ನ ಮೈಂಡಿಗೆ ಬರುತ್ತೆ. ದಟ್ ವಿಲ್ ಬಿ ಪಾಸಿಟಿವ್ ಫಾರ್ ಯು.